ಸ್ನೇಹಿತರೆ, ನಮ್ಮ ಗಾಡಿಯ ಮೇಂಟೆನೆನ್ಸ್ ಬಂದ್ಬಿಟ್ಟು ಟೋಟಲಿ ನಮ್ಮ ಡ್ರೈವಿಂಗ್ ಹ್ಯಾಬಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಾವು ಗಾಡಿನ ಯೂಸ್ ಮಾಡ್ತಿರ್ಬೇಕಾದ್ರೆ ನಾವು ಸ್ಮೂತಾಗಿ ಡ್ರೈವ್ ಮಾಡ್ತಿದ್ದೀವ, ನಮ್ಮ ಗಾಡಿನ ನಾವು ಸ್ಮೂತಾಗಿ ಯೂಸ್ ಮಾಡ್ತಿದ್ದೀವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಮೂತ್ ಗೇರ್ ಶಿಫ್ಟಿಂಗ್ ಆಗಿರ್ಬೋದು, ಸ್ಮೂತಾಗಿ ಕ್ಲಚನ್ನು ರಿಲೀಸ್ ಮಾಡೋದಾಗಿರ್ಬೋದು, ಸ್ಮೂತ್ ಎಕ್ಸಲರೇಷನ್ ಆಗಿರ್ಬೋದು, ಸ್ಟೇರಿಂಗ್ ವೀಲನ್ನು ಲೈಟಾಗಿ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಜೆಂಟ್ಲಾಗಿ ನಾವು ಡ್ರೈವಿಂಗ್ ಮಾಡೋದಾಗಿ ಇದು ಬಂದ್ಬಿಟ್ಟು ಒಂದು ಗುಡ್ ಹ್ಯಾಬಿಟ್ಸ್ ಇರುತ್ತೆ. ಈ ಹ್ಯಾಬಿಟ್ಸಿಂದ ನಮ್ಮ ಗಾಡಿಯ ಮೇಂಟೆನೆನ್ಸ್ ಬಂದ್ಬಿಟ್ಟು ಕೂಡ ತುಂಬಾನೇ ಇಂಪ್ರೂವ್ ಆಗುತ್ತೆ. ಗಾಡಿಯ ಮೇಂಟೆನೆನ್ಸ್ ಬಂದ್ಬಿಟ್ಟು ಕಡಿಮೆ ಇರುತ್ತೆ. ಬಟ್ ಏನಂದರೆ ತುಂಬ ಜನ ಡ್ರೈವಿಂಗ್ ಹ್ಯಾಬಿಟ್ನ ಇಂಪ್ರೂವ್ ಮಾಡ್ಕೊಳ್ಳೋದಿರಲಿ, ಗಾಡಿನ ಸ್ಟಾರ್ಟ್ ಮಾಡುವಂಥ ಫಸ್ಟ್ ಮೆಥಡ್ ಅಲ್ಲೇ ಬಂದ್ಬಿಟ್ಟು ತುಂಬಾ ತಪ್ಪು ಮಾಡ್ತಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ಗಾಡಿನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ಪರ್ಫೆಕ್ಟಾಗಿ ಗಾಡಿನ ಸ್ಟಾರ್ಟ್ ಮಾಡ್ಬೇಕಂತ ತೋರಿಸ್ತಾನೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಗಾಡಿಯ ಇಗ್ನಿಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಗಾಡಿ ಎಂಜಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಮೆಥಡ್ ಅಂತ ಇದೆ. ಈ ರೀತಿಯಾಗಿ ಸಡನ್ನಾಗಿ ಬಂದ್ಬಿಟ್ಟು ಕೀನ ಇನ್ಸರ್ಟ್ ಮಾಡೋದು ಇಮಿಡಿಯೇಟಾಗಿ ಈ ರೀತಿಯಾಗಿ ಸಡನ್ನಾಗಿ ಸ್ಟಾರ್ಟ್ ಮಾಡಿಬಿಡೋದು. ಈ ರೀತಿಯಾಗೆಲ್ಲ ಮಾಡಬಾರ್ದು. ಈ ರೀತಿಯಾಗಿ ನೀವು ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಫಸ್ಟ್ ನೋಡೋಣ. ಈ ಕೀ ಇಗ್ನಿಷನಲ್ಲಿ ಬಂದ್ಬಿಟ್ಟು ಒಂದು ಲಾಕ್ ಅಂತ ಇರುತ್ತೆ. ಸೊ ಆ ಲಾಕ್ ಬಂದ್ಬಿಟ್ಟು ಇಗ್ನಿಷನ್ಗೆ ಒಂದು ಲಾಕ್ ಅಂತ ಇರುತ್ತೆ. ನಾವು ಸಡನ್ನಾಗಿ ಯಾವ ರೀತಿಯಾಗಿ ಈ ರೀತಿಯಾಗಿ ಕೀನ ಹೆಂಗಂದ್ರಾಗಿ ಇನ್ಸರ್ಟ್ ಮಾಡೋದು, ಫಾಸ್ಟಾಗಿ ಇನ್ಸರ್ಟ್ ಮಾಡೋದು, ರಫ್ ಆಗಿ ಹ್ಯಾಂಡಲ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಇಗ್ನಿಷನಲ್ಲಿರುವಂಥ ಲಾಕ್ ಬಂದ್ಬಿಟ್ಟು ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ಏನಾದರೂ ಆ ಲಾಕ್ ಕಟ್ ಆಯ್ತು ಅಂತ ಹೇಳಿದ್ರೆ ಸೊ ಈ ಪೂರ ಯೂನಿಟ್ ಏನಿದೆ ಅದೇ ಬಂದ್ಬಿಟ್ಟು ನೀವು ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟೀರಿಂಗ್ ಲಾಕ್ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಆಯಿತಾ, ನೀವು ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ರಿ ಲಾಕ್ ಪೊಸಿಷನ್ನ ತಪ್ಪಿಸ್ದಂಗೆ ಅಂತ ಹೇಳಿದ್ರೆ ಸೊ ಆ ಸ್ಟೇರಿಂಗ್ ಲಾಕು ಕೂಡ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಸಡನ್ನಾಗಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಎಂಜಿನಲ್ಲಿ ಬಂದ್ಬಿಟ್ಟು ಸಡನ್ನಾಗಿ ಲೋಡ್ ಬೀಳುತ್ತೆ. ಸೊ ಫಸ್ಟ್ ಟೈಮ್ ನೀವು ಇಗ್ನಿಷನ್ ಸ್ಟಾರ್ಟ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಫಸ್ಟ್ ಲೋಡು ಇಗ್ನಿಷನ್ ಸ್ಟಾರ್ಟ್ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡೋದು ಬ್ಯಾಟ್ರಿ. ಗಾಡಿಯ ಪೂರ್ತಿ ಲೋಡು ಏನಿದೆ, ಎಂಜಿನಲ್ಲಿರುವಂಥ ಲೋಡ್ ಏನಿದೆ ಅದು ಪೂರ್ತಿಯಾಗಿ ಬ್ಯಾಟ್ರಿ ಮೇಲೆ ಬೀಳುತ್ತೆ. ಬ್ಯಾಟ್ರಿ ಬಂದ್ಬಿಟ್ಟು ತುಂಬ ಬೇಗನೆ ನೀವು ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಸೊ ಅಲ್ಲಿ ಬ್ಯಾಟ್ರಿಯ ಖರ್ಚು ಕೂಡ ನಿಮಗೆ ಎಕ್ಸ್ಪೆಂಡಿಚರ್. ಸೊ ಆ ಬ್ಯಾಟ್ರಿಯ ಪವರ್ ಏನಿದೆ, ನೀವು ಸ್ವಲ್ಪ ಮಟ್ಟಿಗೆ ಟೈಮ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಅಂತ ಅದು ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ಬೇಕಾದ್ರೆ ಸೊ ಬ್ಯಾಟ್ರಿ ಫಸ್ಟ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅಂದರೆ ಯಾವ್ದು ಕಂಪೋನೆಂಟ್ಗೆ ಎಷ್ಟೆಷ್ಟು ಪವರ್ ಬೇಕು ಅನ್ನೋದ್ರ ಮೇಲೆ ಬ್ಯಾಟ್ರಿ ಬಂದ್ಬಿಟ್ಟು ಅದಕ್ಕೆ ಒಂದು 5 ಸೆಕೆಂಡ್ ಟೈಮ್ ಕೊಟ್ರಿ ಅಂತ ಹೇಳಿದ್ರೆ ಸೊ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಬ್ಯಾಟ್ರಿ ಡ್ರೈನ್ ಆಗುವಂಥ ಏನಿದೆ ಅದು ಬಂದ್ಬಿಟ್ಟು ಲೈಫ್ ಏನಿದೆ, ಬ್ಯಾಟ್ರಿ ಲೈಫ್ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಾವು ಇನ್ಕ್ರೀಸ್ ಮಾಡ್ಬೋದು. ಸೊ ಇದಿಷ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇಮಿಡಿಯೇಟ್ ಆಗಿ ನೀವು ಕೀನ ಇನ್ಸರ್ಟ್ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ. ಪರ್ಫೆಕ್ಟ್ ಮೆಥಡ್ ಅಂದರೆ ಸರಿಯಾದ ಮೆಥಡ್ ಯಾವುದು ಗಾಡಿನ ಇಗ್ನಿಷನ್ನ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ನಾವು ಕೀನ ಇನ್ಸರ್ಟ್ ಮಾಡಬೇಕಾದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ಏನಂತ ಹೇಳಿದ್ರೆ ನಾವು ಬಂದ್ಬಿಟ್ಟು ಇಲ್ಲಿ ಕೂಲ್ ಆಗಿರಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಇಲ್ಲಿ ನಾವು ಅವಸರ ಮಾಡಬಾರ್ದು. ಫಸ್ಟ್ ಬಂದ್ಬಿಟ್ಟು ಈ ರೀತಿಯ ಕೀನ ಇನ್ಸರ್ಟ್ ಮಾಡಬೇಕು. ಕೀನ ಇನ್ಸರ್ಟ್ ಮಾಡಿದ್ವಿ, ಸ್ಟೇರಿಂಗ್ ನಮ್ಮ ಎಡಗೈ ಬಂದ್ಬಿಟ್ಟು ಸ್ಟೇರಿಂಗ್ ವೀಲ್ ಮೇಲಿದೆ. ಸ್ವಲ್ಪ ಮಟ್ಟಿಗೆ ಈ ರೀತಿಯಾಗಿ ಸ್ಟೇರಿಂಗ್ ವೀಲ್ನ ರೊಟೇಟ್ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಆಪ್ರೇಟ್ ಮಾಡ್ತಾ ಕೀನ ಇನ್ಸರ್ಟ್ ಮಾಡ್ಕೊಂಡು ಫಸ್ಟ್ ಬಂದ್ಬಿಟ್ಟು ಲಾಕ್ ಪೊಸಿಷನಿಂದ ಎಕ್ಸೆಸರೀಸ್ ಅಂತ ಇದೆ ಆ ಪೊಸಿಷನ್ಗೆ ತರಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಸ್ಟೀರಿಂಗಿನ ಲಾಕ್ ಓಪನ್ ಆಗುತ್ತೆ. ಈಗ ಬಂದ್ಬಿಟ್ಟು ಎಕ್ಸೆಸರಿ ಪೊಸಿಷನ್ ಇದೆ, ಮತ್ತೊಂದು ಸ್ವಲ್ಪ ಆಮೇಲೆ ಬಂದ್ಬಿಟ್ಟು ನಾವು ಮಾಡ್ಬೇಕಂದ್ರೆ ಆನ್ ಪೊಸಿಷನ್ಗೆ ತರಬೇಕು. ಈ ಆನ್ ಪೊಸಿಷನ್ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಗಾಡಿಯಲ್ಲಿರುವಂಥ ಲೋಡ್ ಏನಿದೆ ಅಂದರೆ ಎಲೆಕ್ಟ್ರಿಕ್ ಕಂಪೋನೆಂಟ್ಸ್ ವರ್ಕ್ ಆಗುವಂಥ ಲೋಡ್ ಏನಿದೆ ಅದು ಬ್ಯಾಟ್ರಿ ಮೇಲೆ ಬೀಳುತ್ತೆ. ಆ ಬ್ಯಾಟ್ರಿ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಮ್ಗೆ ಟೈಮ್ ಕೊಟ್ಟಂಗೆ ಆಗುತ್ತೆ. ಬ್ಯಾಟ್ರಿ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ಯಾವ ಕಂಪೋನೆಂಟ್ಗೆ ಎಷ್ಟು ಪವರ್ ಬೇಕು ಅಂದ್ಬಿಟ್ಟು. ಸೊ ಅದು 3-5 ಸೆಕೆಂಡ್ ಕೊಟ್ಟಿವಿ ಅಂತ ಹೇಳಿದ್ರೆ ಅದನ್ನು ಬ್ಯಾಟ್ರಿಯ ಪವರ್ ಡಿಸ್ಟ್ರಿಬ್ಯೂಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಆನ್ ಪೊಸಿಷನ್ಗಿದೆ, ಇಲ್ಲಿ ಬಂದ್ಬಿಟ್ಟು ಆನ್ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ ಬಂದ್ಬಿಟ್ಟು MID ಡಿಸ್ಪ್ಲೇಲಿ ಬಂದ್ಬಿಟ್ಟು ನಿಮಗೆ ಒಂದು ಗ್ಲೋ ಆಗ್ತಾ ಇರುತ್ತೆ, ಒಂದು ಲೈಟ್ ಗ್ಲೋ ಆಗ್ತಾ ಇರುತ್ತೆ. ಸೊ ಕಂಬಕ್ಷನ್ ಚೇಂಬರ್ ಅಂತ ಇರುತ್ತೆ ಎಂಜಿನಲ್ಲಿ. ಕಂಬಕ್ಷನ್ ಚೇಂಬರ್ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಮೇಲೆ ಇಗ್ನಿಷನ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಅದರ ಹೀಟ್, ಅದರ ಟೆಂಪರೇಚರ್ ಏನಿದೆ ಅದು ಬಂದ್ಬಿಟ್ಟು ನಾರ್ಮಲ್ ಪೊಸಿಷನ್ಗೆ ಬರಬೇಕು, ಹೀಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬಂದ್ಬಿಟ್ಟು ನೀವು 3-5 ಸೆಕೆಂಡ್ ಟೈಮ್ ಕೊಟ್ಟಿವಿ ಅಂತ ಹೇಳಿದ್ರೆ ಆನ್ ಪೊಸಿಷನ್ ತಂದ್ಬಿಟ್ಟು ಕೀನ ಸ್ಟಾಪ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ 5 ಸೆಕೆಂಡ್ ಟೈಮ್ ಕೊಡಬೇಕು. 5 ಸೆಕೆಂಡ್ ಟೈಮ್ ಕೊಟ್ಟಿವಿ ಅಂತ ಹೇಳಿದ್ರೆ ಎಂಜಿನಲ್ಲಿರುವಂಥ ಕಂಬಕ್ಷನ್ ಚೇಂಬರ್ ಏನಿದೆ ಅದು ಬಂದ್ಬಿಟ್ಟು ಪರ್ಫೆಕ್ಟಾಗಿ ಹೀಟ್ ಆಗುತ್ತೆ. ಸೊ ಆ ಹೀಟ್ ಪೊಸಿಷನ್ ಕರೆಕ್ಟಾಗಿ ಆಯಿತು ಅಂತ ಹೇಳಿದ್ರೆ ಆಮೇಲೆ ಬಂದ್ಬಿಟ್ಟು ನಾವು ಆನ್ ಪೊಸಿಷನಿಂದ ಕ್ಲಚ್ ಪ್ಲೇಟನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ನೀವು ಆನ್ ಮಾಡೋಕ್ಕಿಂತ ಮೊದಲು ನೀವು ಹ್ಯಾಂಡ್ ಬ್ರೇಕು ಎಂಗೇಜ್ ಆಗಿದೆ ಅಂದ್ಬಿಟ್ಟು ಮೇಕ್ ಶೂರ್ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹ್ಯಾಂಡ್ ಬ್ರೇಕ್ ಎಂಗೇಜ್ ಆಗಿರೋದು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದ್ಬಿಟ್ಟು ಗೇರ್ ನ್ಯೂಟ್ರಲ್ ಪೊಸಿಷನ್ ಇರಬೇಕು, ಕ್ಲಚ್ ಪ್ಲೇಟ್ ಪೂರ್ತಿಯಾಗಿ ಪ್ರೆಸ್ ಮಾಡಿದ್ದಿರಬೇಕು. ಕ್ಲಚ್ ಪ್ಲೇಟ್ ಪೂರ್ತಿ ಪ್ರೆಸ್ ಮಾಡಿದ್ದಿದೆ. ಆನ್ ಪೊಸಿಷನ್ ಬಂದ್ಬಿಟ್ಟು 3-5 ಸೆಕೆಂಡ್ ಟೈಮ್ ಕೊಟ್ಟಿದ್ದಾಗಿದೆ. ಇವಾಗ ಬಂದ್ಬಿಟ್ಟು ಕಂಬಕ್ಷನ್ ಚೇಂಬರ್, ಎಂಜಿನ ಕಂಬಕ್ಷನ್ ಚೇಂಬರ್ ಬಂದ್ಬಿಟ್ಟು ನಾರ್ಮಲ್ ಟೆಂಪರೇಚರ್ ಬಂದ ಹೀಟ್ ಆಗಿದೆ. ಈಗ ನಾನು ಏನು ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಸಿಂಪಲಾಗಿ ಮತ್ತೆ ಕ್ಲಾಕ್ ವೈಸು ಕೀನ ಈಗ ಬಂದ್ಬಿಟ್ಟು ಎಂಜಿನ್ ಸ್ಟಾರ್ಟ್ ಆಯಿತು. ಆಯಿತಾ, ಸೊ ಇಲ್ಲೂ ಕೆಲವೊಬ್ರು ಏನು ತಪ್ಪು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಎಂಜಿನ ಸ್ಟಾರ್ಟ್ ಆದಮೇಲೆ ಬಂದ್ಬಿಟ್ಟು ಕೀನ ಹಾಗೇನೆ ಟರ್ನ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಎಂಜಿನ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ, ಮತ್ತೆ ಬಂದ್ಬಿಟ್ಟು ಸೌಂಡ್ ಏನಿದೆ ಬಂದ್ಬಿಟ್ಟು ಎಂಜಿನಲ್ಲಿರುವಂಥ ಸೌಂಡ್ ಬಂದ್ಬಿಟ್ಟು ಕರ್ಕ ಸೌಂಡ್ ಬರ್ತಿರುತ್ತೆ. ಸೊ ಅವಾಗಲೂ ಬಂದ್ಬಿಟ್ಟು ಅವ್ರು ಕೀನ ಬಿಡಲ್ಲ. ಸೊ ಇಲ್ಲಿ ನಾವೇನು ಮಾಡ್ಬೇಕು ಅಂತ ಹೇಳಿದ್ರೆ ಕೀನ ಇನ್ಸರ್ಟ್ ಮಾಡಿದ್ಮೇಲೆ ಸ್ಟೇರಿಂಗ್ ವೀಲನ್ನು ಈ ರೀತಿ ರೊಟೇಟ್ ಮಾಡ್ತಾ ಎಕ್ಸಸರೀಸ್ ಪೊಸಿಷನ್ ತಂದ್ಬಿಟ್ಟು ಮತ್ತೆ ಆನ್ ಪೊಸಿಷನ್ ತರಬೇಕು. ಆನ್ ಪೊಸಿಷನ್ ತಂದು 3-5 ಸೆಕೆಂಡ್ ಬಿಟ್ವಿ ಅಂತ ಹೇಳಿದ್ರೆ ಎಂಜಿನಲ್ಲಿರುವಂಥ ಕಂಬಕ್ಷನ್ ಚೇಂಬರ್ ಬಂದ್ಬಿಟ್ಟು ಹೀಟ್ ಆಗುತ್ತೆ, ಬ್ಯಾಟ್ರಿಯ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗುತ್ತೆ 3-5 ಸೆಕೆಂಡ್ ಕೊಟ್ಟರೆ ಅಂತ ಹೇಳಿದ್ರೆ. ಅದಾದ್ಮೇಲೆ ಬಂದ್ಬಿಟ್ಟು ಕ್ಲಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಗೇರನ್ನ ನ್ಯೂಟ್ರಲ್ ಮಾಡ್ಕೊಂಡು ಹ್ಯಾಂಡ್ ಬ್ರೇಕ್ ಎಂಗೇಜ್ ಮಾಡಿದ್ದನ್ನು ಕನ್ಫರ್ಮ್ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿದ ತಕ್ಷಣ ಅಂದರೆ
ನಾವು ಜಸ್ಟ್ ಬಂದ್ಬಿಟ್ಟು ಇದಕ್ಕೆ ಡೈರೆಕ್ಷನ್ ಕೊಡಬೇಕಷ್ಟೇ. ಕೀನ ಹಿಡ್ಕೊಂಡು ನೀವು ನಿಲ್ಲಬಾರ್ದು. ಕ್ಲಾಕ್ ವೈಸ್ ಒಂದು ಸ್ವಲ್ಪ ಟರ್ನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಸೌಂಡ್ ಬರುತ್ತೆ. ಎಂಜಿನ್ ಸ್ಟಾರ್ಟ್ ಆಯ್ತು ಗೊತ್ತಾದ ತಕ್ಷಣ ನೀವು ಬಿಟ್ಟು ಕೀನ ಬಿಟ್ಟು ಬಿಡಬೇಕು. ಸೊ ಇದು ಬಂದ್ಬಿಟ್ಟು ಒಂದು ಪರ್ಫೆಕ್ಟ್ ಮೆಥಡ್, ಒಂದು ಸರಿಯಾದ ಮೆಥಡ್ ನೀವು ಕಾರ್ ಇಂಜಿನ್ನ ಸ್ಟಾರ್ಟ್ ಮಾಡುವಂಥ ರೀತಿ. ಓಕೆನಾ. ಸೊ ಇದನ್ನು ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಕಾರ್ ಇಗ್ನಿಷನಲ್ಲಿರುವಂಥ ಲಾಕ್ ಬಂದ್ಬಿಟ್ಟು ಒಂದು ಲಾಕ್ನ ಟೈಮ್ ಏನಿದೆ ಅದು ಬಂದ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಆ ಲೈಫ್ ಅಂದರೆ ಬೇಗನೆ ಹಾಳಾಗೋದಿಲ್ಲ. ಇಗ್ನಿಷನಲ್ ಲಾಕು ಅದ್ರ ಜೊತೆಗೆ ಸ್ಟೇರಿಂಗ್ ಲಾಕ್ ಇರುತ್ತೆ, ಅದಕ್ಕೆ ಇನ್ಕ್ಲೂಡ್ ಇರುತ್ತೆ ಇದ್ರ ಜೊತೆಯಲ್ಲಿ. ಅದು ಬಂದ್ಬಿಟ್ಟು ಲೈಫ್ ಬಂದ್ಬಿಟ್ಟು ಇಂಪ್ರೂವ್ ಆಗುತ್ತೆ, ಬೇಗ ಹಾಳಾಗೋಲ್ಲ. ಅದ್ರ ಜೊತೆಗೆ ನಿಮ್ಮ ಬ್ಯಾಟ್ರಿ ಲೈಫ್ ಬಂದ್ಬಿಟ್ಟು ತುಂಬಾ ಇಂಪ್ರೂವ್ ಆಗುತ್ತೆ. ಬ್ಯಾಟ್ರಿನ ಬಂದ್ಬಿಟ್ಟು ನೀವು ಬೇಗನೆ ರಿಪ್ಲೇಸ್ ಮಾಡುವಂಥ ಟೈಮ್ ಬರೋದಿಲ್ಲ. ಈ ರೀತಿ ಕರೆಕ್ಟಾಗಿ ಮೆಥಡನ್ನು ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ. ಸೊ ಇದಾದಮೇಲೆ ಇದು ಇಂಜಿನ್ನ ಆನ್ ಮಾಡುವಂಥ ಮೆಥಡ್ ಆಯಿತು. ಸೊ ಇಂಜಿನ್ ಆನ್ ಮಾಡ್ಕೊಂಡ್ಮೇಲೆ ಗಾಡಿನ ಮೂವ್ ಮಾಡಬೇಕಾದ್ರೆ ಅದಕ್ಕೂ ಒಂದು ನಿಮಗೆ ಸ್ವಲ್ಪ ಮಟ್ಟಿಗೆ ಟೈಮ್ ಕೊಡಬೇಕು. ಅಂದರೆ ಇಂಜಿನ ಸ್ಟಾರ್ಟ್ ಮಾಡಿದ್ರಿ, ಕ್ಲಚನ್ನು ಪ್ರೆಸ್ ಮಾಡ್ಕೊಂಡ್ರಿ, ಫಸ್ಟ್ ಗೇರ್ ಎಂಗೇಜ್ ಮಾಡ್ಕೊಂಡ್ರಿ, ಹ್ಯಾಂಡ್ ಬ್ರೇಕ್ ಡೌನ್ ಮಾಡ್ಕೊಂಬಿಟ್ಟು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಬಿಡ್ಬಾರ್ದು. ಫಸ್ಟ್ ಟೈಮ್ ಬೆಳಗ್ಗೆ ಎತ್ಕೊಂಡ್ಬಿಟ್ಟು ಅಥವಾ ದಿನದಲ್ಲಿ ನೀವು ಫಸ್ಟ್ ಟೈಮ್ ಗಾಡಿನ ಇಂಜಿನ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡ್ತೀರಾ ಡ್ರೈವಿಂಗ್ ಅಂತ ಹೇಳಿದ್ರೆ, ಸೊ ಫಸ್ಟ್ ಡ್ರೈವಿಂಗ್ ಟೈಮ್ನಲ್ಲಿ ಎಂಜಿನ ಸ್ಟಾರ್ಟ್ ಮಾಡಿದ್ಮೇಲೆ ಈ ರೀತಿ ಪರ್ಫೆಕ್ಟ್ ಮೆಥಡಿಂದ ಎಂಜಿನ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎಂಜಿನ ಸ್ಟಾರ್ಟ್ ಆದಮೇಲೆ ನಿಮಗೆ ಒಂದು ಐಡ್ಲ್ ಪೊಸಿಷನಲ್ಲಿ, ನ್ಯೂಟ್ರಲ್ ಪೊಸಿಷನಲ್ಲಿ ಬಂದ್ಬಿಟ್ಟು 5 ರಿಂದ 10 ಸೆಕೆಂಡ್ ನೀವು ಎಂಜಿನ್ನ ಸ್ಟಾರ್ಟ್ ಮಾಡ್ಕೊಂಡು ಬಿಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಎಂಜಿನಲ್ಲಿರುವಂಥ ಮೆಟಲ್ ಪಾರ್ಟ್ಸ್ಗಳು, ಮೂಮೆಂಟಲ್ಲಿರುವಂಥ ಪಾರ್ಟ್ಸ್ಗಳಿಗೆ ಎಂಜಿನ್ ಆಯಿಲ್ ಬಂದ್ಬಿಟ್ಟು ಸರ್ಕ್ಯುಲೇಟ್ ಆಗುತ್ತೆ, ಲೂಬ್ರಿಕೇಟ್ ಆಗುತ್ತೆ. ಸೊ ಇದರಿಂದ ಎಂಜಿನಲ್ಲಿ ಬಂದ್ಬಿಟ್ಟು ಪಾರ್ಟ್ಸ್ಗಳು ಬಂದ್ಬಿಟ್ಟು ಎಂಜಿನ್ನ ಒಳಗಡೆ ಪವರ್ ಜನರೇಟ್ ಮಾಡುವಂಥ ಪಾರ್ಟ್ಸ್ ಏನಿರುತ್ತೆ ಮೆಟಲ್ ಪಾರ್ಟ್ಸ್ಗಳು ಲೈಫ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇಲ್ಲಿ ನೀವು ಎಂಜಿನ್ನ ಕರೆಕ್ಟಾಗಿ ಆನ್ ಮಾಡೋ ಮೆಥಡಿಂದ ನಿಮಗೆ ಎಂಜಿನಲ್ಲಿರುವಂಥ ಲಾಕ್ ಪೊಸಿಷನ್ ಇರ್ಬೋದು, ಸ್ಟೇರಿಂಗ್ ಲಾಕ್ ಆಗಿರ್ಬೋದು, ಹಾಗೆ ಬ್ಯಾಟ್ರಿಯ ಲೈಫ್ ಇರ್ಬೋದು, ಇದನ್ನು ಇಂಪ್ರೂವ್ ಮಾಡ್ಕೊಳ್ತಾರೆ. ಇದಾದಮೇಲೆ ಫಸ್ಟ್ ಟೈಮ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ನಿಮ್ಗೆ 5 ರಿಂದ 10 ಸೆಕೆಂಡ್ ಗಾಡಿನ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಐಡ್ಲ್ ಪೊಸಿಷನ್ ಬಿಟ್ಟರೆ ಅಂತ ಹೇಳಿದ್ರೆ ಎಂಜಿನಲ್ಲಿರುವಂಥ ಮೇನ್ ಪಾರ್ಟ್ಸು, ಎಂಜಿನ ಪಾರ್ಟ್ಸ್, ಪವರ್ ಜನರೇಟ್ ಮಾಡುವಂಥ ಪಾರ್ಟ್ಸ್ ಏನಿದೆ ಅದರ ಲೈಫು ಕೂಡ, ಅದರ ಮೇಂಟೆನೆನ್ಸ್ ಕೂಡ ಕಡಿಮೆ ಆಗುವ ಹಾಗೆ ನೀವು ಮೇಂಟೈನ್ ಮಾಡಿದಾಗ ಆಗುತ್ತೆ. ಹೋಪ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಇದೇ ರೀತಿಯ ಈ ಸೀರೀಸಲ್ಲಿ ಮತ್ತೆ ನಿಮಗೆ ವಿಡಿಯೋ ಸಿಗ್ತಾ ಹೋಗುತ್ತೆ. ಅಂದರೆ ನಮ್ಮ ಡ್ರೈವಿಂಗ್ ಹ್ಯಾಬಿಟನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ, ಆ ಹ್ಯಾಬಿಟಿಂದ ನಮ್ಮ ಗಾಡಿಯ ಮೇಂಟೆನೆನ್ಸನ್ನು ಕಡಿಮೆ ಮಾಡೋದು ಹೇಗೆ ಅಂತ. ಸೊ ಆ ಮುಂದಿನ ವಿಡಿಯೋಗಳು ನಿಮಗೆ ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ಖಂಡಿತ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಇದೇ ರೀತಿಯ ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.